ವಿಶ್ವಾಸವೀರರು ಯೆಹೋಶುವ ಮತ್ತು ಕಾಲೇಬ ಪಾಠ 8 ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಸಬ್ಬತ್ ಶಾಲೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. 7 ವಾರಗಳು ದೇವರು ಅದ್ಭುತವಾಗಿ ನಡೆಸಿದ್ದಾನೆ. ಯೆಹೋಶುವನ ಆ ಒಂದು ಪ್ರಯಾಣದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಷಯಗಳನ್ನು ನಾವು ಕಲಿತಿದ್ದೇವೆ. ಈ 8ನೆಯ ಪಾಠವು ಒಂದು ಸುಂದರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡುವಂಥ ಒಂದು ಪಾಠವಾಗಿದೆ. ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ನನ್ನ ಪ್ರಿಯ ವೀಕ್ಷಕರನ್ನು ನಿನ್ನ ಕೈಗೆ ಒಪ್ಪಿಸ್ತೇನೆ. ಈ ಪಾಠವು ಅವರು ಅರ್ಥ ಮಾಡಿಕೊಂಡು ಅವರ ದಿನನಿತ್ಯದ ಜೀವನದಲ್ಲಿ ಅಳವಡಿಸುವಂತೆ ಈ ಕಾರ್ಯಕ್ರಮವನ್ನು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪಾಠಕ್ಕೆ ಹೋಗುವ ಮುನ್ನ ಅತಿಥಿಗಳನ್ನು ಸ್ವಾಗತ ಮಾಡತಕ್ಕಂಥದ್ದು ನಮ್ಮ ವಾಡಿಕೆ. ಪಾಸ್ಟರ್ ಪ್ರಸನ್ನ ಕುಮಾರ್, ಪಾಸ್ಟರ್ ರಾಜದಾಸ್ ಮತ್ತು ಪಾಸ್ಟರ್ ಮುತ್ತು ಮ್ಯಾಥ್ಯೂ ಅವರು ಇರ್ತಕ್ಕಂಥ ತುಂಬ ಸಂತೋಷ. ಇವತ್ತು ಯೆಹೋಶುವ ಮತ್ತು ಕಾಲೇಬನ ಜೀವನದಿಂದ ನಾವು ಕಲಿತಾ ಇರ್ತಕ್ಕಂಥ ಅಂಶಗಳನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ನಂಬಿಕೆಯ ವೀರರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಬನ್ನಿ, ಸ್ಮರಣ ವಾಕ್ಯವನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡೋಣ. ಪಾಸ್ಟರ್ ಮುತ್ತು ಮ್ಯಾಥ್ಯೂ. ದೇವರ ವಾಕ್ಯ ಈ ರೀತಿ ಹೇಳುವಂಥದ್ದಾಗಿದೆ. ಅವರು ಯಾವ ರೀತಿಯಿಂದ ನಡೆದುಕೊಂಡು ಪ್ರಾಣ ಬಿಟ್ಟರೆಂಬುದನ್ನು ಆಲೋಚಿಸಿರಿ, ಅವರ ನಂಬಿಕೆಯನ್ನು ಅನುಸರಿಸಿರಿ. ಜೀವನದಲ್ಲಿ ಕೆಲವೊಂದು ಪೋಷಕರು ನನ್ನ ತಪ್ಪಾಗಿರ್ತಕ್ಕಂಥ ರೀತಿ ನೀತಿಗಳನ್ನು ಮಾದರಿಯಾಗಿ ನನ್ನ ಮಕ್ಕಳು ತೆಗೆದುಕೋಬಾರ್ದು, ನನ್ನ ಹವ್ಯಾಸಗಳನ್ನು ನನ್ನ ಮಕ್ಕಳು ಮಾಡಬಾರ್ದು ಅಂತ ಎಷ್ಟೋ ಸಂದರ್ಭಗಳಲ್ಲಿ ಪೋಷಕರು ಯೋಚನೆ ಮಾಡ್ತೇವೆ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳು ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಮಾತನಾಡ್ತಕ್ಕಂಥ ರೀತಿ, ನಮ್ಮ ನಡೆ ನುಡಿಯನ್ನು ಅವರು ಅಳವಡಿಸ್ಕೊಳ್ತಾರೆ. ಅದು ದುಃಖಕರವಾಗಿರ್ತಕ್ಕಂಥ ಒಂದು ಸಂಘಟನೆ. ಇವತ್ತು ಈ ನಂಬಿಕೆಯ ವೀರರು, ಸತ್ಯವೇದದ ವೀರರ ಪಟ್ಟಿಯಲ್ಲಿ ಈ 2 ಹೆಸರುಗಳು ಖಂಡಿತವಾಗ್ಲೂ ತುಂಬ ಹೆಸರುವಾಸಿಯಾಗಿರ್ತಕ್ಕಂಥ ಹೆಸರುಗಳು, ಯೆಹೋಶುವ ಮತ್ತು ಕಾಲೇಬನ. ಇವರ ಜೀವನದಿಂದ ನಾವು ಕಲಿಬೇಕಾಗಿರ್ತಕ್ಕಂಥ ಪಾಠ ಏನು ಎಂಬತಕ್ಕಂಥದ್ದೇ ಈ ವಾರದ ಪಾಠವೂ ಆಗಿದೆ. ಪಾಸ್ಟರ್ ಪ್ರಸನ್ನ ಕುಮಾರ್, ನಿಮ್ಮ ಜೀವನದಲ್ಲಿ ನಿಮ್ಮ ಒಂದು ಆತ್ಮಿಕ ಬೆಳವಣಿಗೆಗೆ ತುಂಬ ಒಂದು ಮಾದರಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು, ಯಾಕೆ? ದೇವರ ದೃಷ್ಟಿಯಲ್ಲಿ ಯಾವ ಮನುಷ್ಯನನ್ನು ಸಹ ನಾವು ಮಾದರಿ ಎಂಬುದಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ವಿಶೇಷವಾಗಿ ಸತ್ಯವೇದಲ್ಲಿರ್ತಕ್ಕಂಥ ಅನೇಕರು ನಮಗೆ ಮಾದರಿಯಾಗಿದ್ದಾರೆ. ಅದು ದಾನಿಯೇಲ ಇರ್ಬೋದು, ದಾವೀದ ಇರ್ಬೋದು, ಇನ್ನೊಬ್ಬ ವ್ಯಕ್ತಿ ಆಗಿರ್ಬೋದು. ಇವರುಗಳನ್ನು ನಾವು ಉದಾಹರಣೆಗೆ ಮಾದರಿಯಾಗಿ ತೆಗೆದುಕೊಂಡ್ರೆ ನಮ್ಮ ಆತ್ಮಿಕತೆ ಬೆಳೀತದೆ. ಯಾಕೆಂದರೆ ಅವರುಗಳು ಸಹ ದೇವರ ದೃಷ್ಟಿಯಲ್ಲಿ ಎಷ್ಟು ದೊಡ್ಡವರಾಗಿದ್ದರೂ ಬಲಹೀನರಾಗಿದ್ದರು, ಅವರದೇ ಆದಂಥ ಕುಂದುಕೊರತೆಗಳಿದ್ದು ಅದು ನಮ್ಮಲ್ಲೂ ಇದೆ. ಅದನ್ನು ತಿದ್ದುಕೊಂಡು ನಾವು ನಂಬಿಕೆಯ ವೀರರಾಗುವುದಕ್ಕೆ ಇವತ್ತು ನಾವು ಕಲಿತಕ್ಕಂಥ ಕಾಲೇಬ ಮತ್ತು ಯೆಹೋಶುವ ಒಂದು ಖಂಡಿತವಾಗಿಯೂ ಮಾದರಿಯಾಗಿರ್ತಾರೆ ಎಂಬುದರಲ್ಲಿ 2 ಮಾತಿಲ್ಲ. ಭಾನುವಾರದ ಪಾಠಕ್ಕೆ ನಾವು ಬರೋಣ. ಹೇಳಿ ಪಾಸ್ಟರ್. ನಿಷ್ಠೆಯುಳ್ಳವರು ಅಂದರೆ ನಂಬಿಕೆಯುಳ್ಳವರು ಎಂಬುದಾಗಿ ಇದೆ. ಇಲ್ಲಿ ಕಾಲೇಬನ ಬಗ್ಗೆ ಸ್ವಲ್ಪ ಹೊತ್ತು ಬಹಳ ವಿಶೇಷವಾದ ಗಮನವನ್ನು ಹರಿಸಬೇಕು. ಯಾಕೆಂದರೆ ಯೆಹೋಶುವ ಮತ್ತು ಕಾಲೇಬರು ಇವರಿಬ್ಬರು ಆ ಒಂದು ವಾಗ್ದಾದ್ ದೇಶದ ಒಳಕ್ಕೆ ಹೋಗುವಾಗ ಇನ್ನೂ 10 ಜನರ ಜೊತೆಯಲ್ಲಿ ಒಳ್ಳೆಯ ಸಮಾಚಾರವನ್ನು, ಒಳ್ಳೆಯ ಸುದ್ದಿಯನ್ನು ತಂದಂಥವರು. ಕಾಲೇಬನು ಯೆಹೋಶುವನಿಗಿಂತ ದೊಡ್ಡವರು ವಯಸ್ಸಿನಲ್ಲಿ. ಯೆಹೋಶುವನಷ್ಟು ನಾಯಕತ್ವದ ಗುಣ ಇಲ್ಲದಿದ್ದಾಗ್ಯೂ ಸಹ ಕಾಲೇಬನಲ್ಲಿ ಒಂದು ಉತ್ತಮವಾದಂಥ ಗುಣ ಇತ್ತು. ಅದು ಯಾವುದೆಂದರೆ, ಕ್ಷಮಿಸಬೇಕು, ನಿಮ್ಮನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ. ಮೋಶೆ ಮತ್ತು ಆರೋನನ ವಿಚಾರ ತೆಗೆದುಕೊಂಡಾಗ, ಕಾಲೇಬ್ ಮತ್ತು ಯೆಹೋಶುವನ ವಿಚಾರ ತೆಗೆದುಕೊಂಡಾಗ ಎಲ್ಲೋ ಒಂದು ದೇವರು ನಮ್ಮೆಲ್ಲರಿಗೂ ಒಂದು ಪಾಠವನ್ನು ಕಲಿಸ್ತಾರೆ. ಚಿಕ್ಕವರನ್ನ ದೊಡ್ಡವರು ಮಾಡಿ, ದೊಡ್ಡವ್ರನ್ನ ಚಿಕ್ಕವರು ಮಾಡಿದ್ದಾರೆ ಅಲ್ವೇ? ಹೌದು, ಇದು ದೇವರ ನೇಮಕ. ಈಗ ಮೋಶೆಗೂ ದೇವರು ಹೇಳಿದ್ರು, ನೀನು ನಿನ್ನ ಅಣ್ಣನಿಗೆ ದೇವರಾಗಿರ್ತೀಯ, ನಿನ್ನ ಅಣ್ಣ ನಿನಗೆ
ಮಾತಾಡಲಿಕ್ಕೆ ಬಾಯಾಗಿರ್ತಾರೆ ಎಂಬುದಾಗಿ. ಇಲ್ಲಿ ಯೆಹೋಶುವನನ್ನು ಆರಿಸ್ಕೊಂಡ ದೇವರು, ಕಾಲೇಬನ ಅವನಿಗೆ ಸಹಪಾಠಿ. ಆದಾಗ್ಯೂ ಒಂದು ವಿಚಿತ್ರ ಏನಪ್ಪ ಅಂದರೆ, ಕಾಲೇಬ ಅಂದರೆ ಇಬ್ರಿಯ ಭಾಷೆಯಲ್ಲಿ ಅದನ್ನು ನಾವು ತರ್ಜುಮೆ ಮಾಡುವಾಗ ಡಾಗ್ ಅಂತ ಅರ್ಥ ಅಂತ, ನಾಯಿಗೆ. ಯಾಕೆ ಆ ನಾಯಿಗೆ ಹೋಲಿಸಿದ್ದಾರೆ ಎಂಬುದಾಗಿ ಹೇಳುವಾಗ, ಎಲ್ಲ ಪ್ರಾಣಿಗಳಿಗೂ ನಾಯಿ ಎಂಬತಕ್ಕಂಥದ್ದು ನಂಬಿಗಸ್ತ ಪ್ರಾಣಿ, ಅದನ್ನೇ ತಾನಿಲ್ಲಿ ಹೋಗ್ತಕ್ಕಂಥದ್ದು. ಕಾಲೇಬನು ಎಷ್ಟು ನಂಬಿಗಸ್ತನಾಗಿದ್ದನು ದೇವರ ದೃಷ್ಟಿಯಲ್ಲಿ ಎಂಬುದಾಗಿ ಹೇಳುವಾಗ, ಅವನ ಹೆಸರಿಗೆ ತಕ್ಕಂತೆ ಅವನ ಗುಣವೂ ಸಹ ಇತ್ತು. ನಾವು ನಾಯಿ ಎಂಬುದಾಗಿ ಹೇಳುವಾಗ ಕೀಳಾಗಿ ನೋಡ್ಬೋದು, ಆದರೆ ಅದರ ಗುಣವನ್ನು ನೋಡಬೇಕು. ಇಲ್ಲಿ ಕಾಲೇಬನನ್ನು ಒಬ್ಬ ಎರಡನೇ ವ್ಯಕ್ತಿ ಎಂಬುದಾಗಿ ನೋಡುವುದಕ್ಕಿಂತ ಮುಂಚಿತವಾಗಿ ಆತನು ಯೆಹೋಶುವನಷ್ಟೇ ನಂಬಿಗಸ್ತನಾಗಿದ್ದನು, ಯೆಹೋಶುವನಷ್ಟೇ ಧೈರ್ಯಶಾಲಿಯಾಗಿದ್ದನು ಎಂಬುದಾಗಿ ನೋಡ್ತೇವೆ. ಇಲ್ಲಿ ನಮ್ಮ ಪಾಠದಲ್ಲಿ ಇನ್ನೂ 10 ಜನರ ಹೆಸರು ಕೊಟ್ಟಿದ್ದಾರೆ. ಕಾಲೇಬ, ಯೆಹೋಶುವ ಮತ್ತು 10 ಜನ, 12 ಜನ ಒಳಗೋದ್ರು. ಸಣ್ಣ ಮಕ್ಕಳಿರುವಾಗ ನಾವು ಒಂದು ರಾಗವನ್ನು ಕರೆಸ್ತೇವೆ, 10 men went to spy on Canaan, 12 men went to spy on Canaan, 10 were bad, 2 were good ಎಂಬುದಾಗಿ ಹೇಳ್ತೇವೆ. ಈ 10 ಜನರನ್ನ ಯಾಕೆ ನಾವು ಅದ್ರ ಗುರುಸ್ತಾ ಇಲ್ಲ, ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಂದರೆ, ಅವರು ಆ ಯೋಗ್ಯತೆಗೆ ಅರ್ಹರಲ್ಲ. ಯಾಕೆಂದರೆ ಇವರಷ್ಟು ನಂಬಿಗಸ್ತರಾಗಿರಲಿಲ್ಲ, ಇವರಷ್ಟು ಧೈರ್ಯಶಾಲಿಗಳಾಗಿರಲಿಲ್ಲ. ಯಾವುದೇ ಒಂದು ಸ್ಥಳಕ್ಕೆ ನಿಮ್ಮನ್ನು ಕಳಿಸಿದ್ರೆ ಅಲ್ಲಿರ್ತಕ್ಕಂಥ ಒಳ್ಳೆತನವನ್ನು ತೆಗೆದುಕೊಂಡು ಬಕ್ಕೆ ಹೊರತು ಅಲ್ಲಿರ್ತಕ್ಕಂಥ ನಕಾರಾತ್ಮಕವಾದಂಥ ವಿಷಯಗಳನ್ನ ತರೋದಲ್ಲ. ಅಲ್ಲಿ ದೈತ್ಯರಿದ್ರು, ಜಯಂಟ್ಸ್ ಎಂಬುದಾಗಿ ಹೇಳ್ತೀವಲ್ವ, ವೀರರಿದ್ರು, ಶೂರರಿದ್ರು, ಇವ್ರು ನೋಡ್ಲಿಕ್ಕಿಂತ ದೊಡ್ಡವರಿದ್ರು. ನನಗೊಂದು ಅನುಭವ ಆಯಿತು. ನಾನು ಗಲ್ಫ್ನಲ್ಲಿರುವಾಗ ಈ ಪ್ಯಾಲೆಸ್ಟೈನ್ ಎಂಬುದಾಗಿ ದೇಶ, ಅದೇ ಆ ಕಾನಾನ್ ದೇಶ, ಆ ಕಾಲದಲ್ಲಿ ಅವರನ್ನು ನಾವು ನೋಡ್ದೋ. ಅವರು ಖಂಡಿತವಾಗಿಯೂ ಈಗಿನ ಆಧುನಿಕ ಕಾಲದಲ್ಲಿ ಅಷ್ಟೇ ದಷ್ಟಪುಷ್ಟರಾಗಿದ್ದಾರೆ, ಅಷ್ಟೇ ಸುಂದರವಾಗಿದ್ದಾರೆ. ಅವರು ನೋಡಲಿಕ್ಕೆ ಬೇರೆಯವ್ರಿಗಿಂತ ಒಂದು ವ್ಯತ್ಯಾಸವಾಗಿ ಕಾಣ್ತಾರೆ. ಅಂದರೆ ಈಗಲೇ ಆಗಿರಬೇಕಾದ್ರೆ ಆ ಕಾಲದಲ್ಲಿ ಹೇಗಿರಬಾರ್ದು ಎಂಬುದಾಗಿ ನಾವು ಸ್ವಲ್ಪ ಹೊತ್ತು ಯೋಚನೆ ಮಾಡಬೇಕು. ಇಲ್ಲಿ ಕಾಲೇಬನು ನಮಗೆ ಒಂದು ಒಳ್ಳೆ ಉದಾಹರಣೆಯನ್ನು ಆಗಿದ್ದಾನೆ. ಯಾಕೆಂದರೆ ಇಡೀ ಸಮೂಹದಲ್ಲಿಯೇ ಎದ್ದು ಕಾಣತಕ್ಕಂಥ 2 ವ್ಯಕ್ತಿಗಳು, ನಂಬಿಗಸ್ತನಾದ ಕಾಲೇಬನು, ದೇವರಿಗೆ ಮೆಚ್ಚುಗೆ ಆದಂತಹ ಕಾಲೇಬನು. ಮೋಶೆ ಇವರಿಬ್ಬರನ್ನ ಕಳಿಸುವಾಗ ಬೇರೆಯವರು ಬಂದು ಹೇಳಿದ್ರು ಅವ್ರ ಮುಂದೆ ನಾವು ಮಿಡತೆಗಳಂತಿದ್ದೇವೆ ಎಂಬುದಾಗಿ. ಆದರೆ ಇವರು ಬಂದು ಹೇಳ್ತಾರೆ, ನಾವು ಖಂಡಿತವಾಗಿಯೂ ಆ ಪಟ್ಟಣವನ್ನು ವಶ ಮಾಡಿಕೊಳ್ಳಬಹುದು ಎಂಬುದಾಗಿ. ಅದು ಇವರು ದೇವರ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಮತ್ತು ನಂಬಿಕಸ್ತಿಕೆಯ ಜೀವಿತವನ್ನು ನಡೆಸಿದಂಥ ಕಾಲೇಬನು. ವಂಡರ್ಫುಲ್. ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿಯುತ್ತದೆ. ಮರಳಿ ಸ್ವಾಗತ. ಬನ್ನಿ, ಯೆಹೋಶುವನ ಆ ಹಾದಿಯನ್ನ ನಾವು ಹುಡುಕ್ತಾ ಇದ್ದೇವೆ, ಪಾಠಗಳನ್ನ ಕಲಿತಾ ಇದ್ದೀವಿ. ಸೋಮವಾರದ ಪಾಠಕ್ಕೆ ಬಂದಿದ್ದೀವಿ. ಪಾಸ್ಟರ್ ರಾಜದಾಸ್, ಇದುವರೆಗೂ ನಾವು ಯೆಹೋಶುವನ ಬಗ್ಗೆ ಬೋಧಕರು ಪ್ರಸನ್ನ ಅವರು ಹೇಳೋದನ್ನು ಕೇಳಿದ್ದೇವೆ. ಈಗ ಎರಡನೇ ವ್ಯಕ್ತಿ ಯಾರಂದರೆ ಕಾಲೇಬನು ಯೆಹೋಶುವನಷ್ಟೇ ಭಾಳ ನಿಷ್ಠಾವಂತ ವ್ಯಕ್ತಿ, ಶ್ರದ್ಧೆಯಿಂದ ಕೊಟ್ಟಂಥ ಕೆಲಸವನ್ನು ನಿರ್ವಹಿಸಿದಂಥ ವ್ಯಕ್ತಿ. ಆತನು ಹೇಳಿದಂಥ ಮಾತಿದು ಏನಂತಂದರೆ, ನನಗೆ ಆ ಪರ್ವತ ಪ್ರದೇಶವನ್ನು ಕೊಡಿ ಅಂತ ಕೇಳ್ತಾನೆ. ಎಷ್ಟನೇ ವಯಸ್ಸಲ್ಲಿ? ಸಹಜವಾಗಿ ಎಲ್ಲ ಅಬ್ರಾಮನ ಅಣ್ಣನ ಮಗ ಲೋಟ ಆತನು ವಿಸ್ತಾರವಾದ ಪ್ರದೇಶವನ್ನು ಕೇಳ್ಕೊಂಡ, ಚೆನ್ನಾಗಿದೆ ಅಂಥೇಳಿ. ಗುಡ್ಡ ಪ್ರದೇಶ ಯಾರೂ ಬಯಸಲ್ಲ. ಆದರೆ ಈ ಕಾಲೇಬ ಈ ಪರ್ವತ ಪ್ರದೇಶವನ್ನು ಕೇಳಿದಾಗ ಆತನಿಗೆ ಹೆಚ್ಚು ಕಡಿಮೆ 85 ವರ್ಷ ಆಗಿತ್ತು. ಯಾಕಂದರೆ ಅವರು ಐಗುಪ್ತ ದೇಶವನ್ನು ಬಿಟ್ಟು ಕಾನಾನ್ ದೇಶಕ್ಕೆ ಹೋದಾಗ ಅವನಿಗೆ 45 ವರ್ಷ ಆಗಿತ್ತು. ಈಗ 40 ವರ್ಷ ಆದಮೇಲೆ 45 + 40 85 ಆಗಿದೆ. ಆತನು ಹೇಳ್ತಾನೆ, ನನಗೆ ಆವಾಗ ಎಷ್ಟು ಶಕ್ತಿ ಇತ್ತೋ ಅಷ್ಟೇ ಶಕ್ತಿ ಈಗಲೂ ಇದೆ ಅಂಥೇಳಿ. ಇದು ಹೇಗಾಗತ್ತಂದರೆ, ಯೆಹೋವನ ನಿರೀಕ್ಷೆಯವರಿಗೆ ಹೊಸ ಬಲವನ್ನು ಕೊಡ್ತಾನೆ ಸ್ವಾಮಿ ಹೇಳಿದಾನೆ. ಎಕ್ಸಲೆಂಟ್, ಗುಡ್ ಪಾಯಿಂಟ್. ಆತನು ಯೆಹೋವನ ನಿರೀಕ್ಷೆ ಸಂಪೂರ್ಣವಾಗಿ. ವಾಕ್ಯ ಹೇಳುತ್ತೆ ಭಾಳ ಸ್ಪಷ್ಟವಾಗಿ 8ನೇ ವಚನ, ನನ್ನ ಜೊತೆಯಲ್ಲಿ ಬಂದಿದ್ದ ಸಹೋದರ ಜನರು ಎದೆಗೆಡಿಸಿದರು, ನಾನಾದರೂ ನನ್ನ ದೇವರಾದ ಯೆಹೋವನನ್ನೇ ಸಂಪೂರ್ಣವಾಗಿ ನಂಬಿಕೊಂಡನು. ಸಂಪೂರ್ಣ ಅಂದರೆ ಪೂರ್ಣ ಹೃದಯದಿಂದ ಆತನ ಸ್ವಾಮಿ ಮೇಲೆ ಭರವಸೆ ಇಟ್ಟಿದ್ದ. ಯಾರು ದೇವರ ಮೇಲೆ ಪೂರ್ಣ ಭರವಸೆ ಇಡ್ತಾರೆ ಅವ್ರಿಗೆ ಸ್ವಾಮಿ ಹದ್ದಿಗೆ ಬರೋ ಶಕ್ತಿಯನ್ನು ಬರಮಾಡ್ತಾನೆ. ಈ ವಾಕ್ಯದ ಎಲ್ಲ ವಾಗ್ದಾನಗಳನ್ನು ಸ್ವಾಮಿ ನೆರವೇರಿಸ್ತಾನೆ.
ಆ ಪ್ರಯುಕ್ತ ಆತನ ಸಂದೇಹ ಇಲ್ಲದೆ ಅದನ್ನು ಕೇಳ್ಕೊಳ್ತಾನೆ. ಯಾಕಂದರೆ ಅವನಿಗೆ ಒಂದು ವಿಶ್ವಾಸ ಇತ್ತು. ಇವರೆಲ್ಲ ನಂಬಿಕೆ ಪಿತಗಳು. ಇವರು ನಂಬಿಕೆಯಲ್ಲಿ ಭಾಳ ದೃಢವಾದ ವಿಶ್ವಾಸ ಇಟ್ಟಿದ್ರು. ದೇವರು ಹೇಳಿದಾನೆ ಮಾಡೇ ಮಾಡ್ತಾನೆ ಅಂತೇಳಿ. ಯಾಕಂದರೆ ಮೋಶೆ ಹೇಳಿದ ಅವನಿಗೆ ಅರಣ್ಯಕಾಂಡ 14ನೇ ಅಧ್ಯಾಯ 24ನೇ ವಚನ ಓದಿ ಏನು ಹೇಳುತ್ತೆ ನೋಡಿ. ನನ್ನ ದಾಸನಾದ ಕಾಲೇಬನು ಅಂಥ ಮನಸ್ಸುಳ್ಳವನಾಗಿರದೆ ಮನಪೂರ್ವಕವಾಗಿ ನನ್ನ ಮಾತನ್ನು ಅನುಸರಿಸಿ ನಡೆದುದರಿಂದ ಅವನನ್ನೇ ಅವನು ಸಂಚರಿಸಿದ ಈ ದೇಶದಲ್ಲಿ ಸೇರಿಸುವೆನು, ಅವನ ಸಂತತಿಯವರು ಅದನ್ನು ಸ್ವಾಧೀನಪಡಿಸಿಕೊಳ್ಳುವರು. ಮೋಶೆ ಸಾಯದಕ್ಕೆ ಮೊದಲು ಹೇಳಿದ ನೀನು ಆ ದೇಶವನ್ನು ಸೇರ್ತೀಯ ಅಂತ. ಯಾಕಂತ ಹೇಳಿದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಈ 40 ವರ್ಷಗಳಲ್ಲಿ ಹಳೆಯ ಕಾಲದವರೆಲ್ಲರೂ ಮಡಿದು ಹೋದರು, ಆದರೆ ಉಳಿದವರು ಇಬ್ಬರೇ, ಕಾಲೇಬ್ ಮತ್ತು ಜೋಶುವ. ಆ ಮೋಶೆ ಯಾವಾಗಲೇ ಹೇಳಿದ ನೀನು ಆ ಕಾನಾನ್ ದೇಶ ಸೇರ್ತೀಯ ಅಂತೇಳಿ. ಆ ವಾಗ್ದಾನವನ್ನು ಇಲ್ಲಿ ನಾವು ಕಾಣ್ತೇವೆ ಕಾಲೇಬನ ಜೀವಿತದಲ್ಲಿ. ಆತನು ತೃಪ್ತಿಯಾಗಿ ಎಲ್ಲೋ ಉತ್ತಮವಾದ ಪ್ರದೇಶ ಇರ್ಬೋದಾಗಿತ್ತು, ಆದರೆ ಪರ್ವತ ಪ್ರದೇಶ ಅಂತ ಹಿಲ್ ಲ್ಯಾಂಡ್ ಅಂತ ಹೇಳ್ತಾರೆ. ಬೆಟ್ಟ ಗುಡ್ಡಗಳನ್ನೆಲ್ಲ ಹೊಡೆದು ಯಾರು ಸಮ ಮಾಡಿ ವ್ಯವಸಾಯ ಮಾಡ್ತಾರೆ. ಆದರೆ ಅಷ್ಟೇ ಆಸಕ್ತಿಯಿಂದ ಆತನು ಸೇವೆ ಮಾಡಲಿಕ್ಕೆ ಸಿದ್ಧವಾಗಿದ್ದ. ಇದು ನಮ್ಮಲ್ಲಿ ಕೊನೆ ಕಾಲದಲ್ಲಿರ್ತಕ್ಕಂಥ ನಮಗೂ ಸಹ ಎಲ್ಲ ನಾವು ಹಿತವಾದದನ್ನು ಬಯಸಬಾರ್ದು. ಅಹಿತವಾದಂಥ ಪರಿಸ್ಥಿತಿಯಲ್ಲೂ ಸಹ ಸೇವೆ ಮಾಡಲಿಕ್ಕೆ ನಾವು ಸಿದ್ಧವಾಗಿರಬೇಕು. ಕಾಲೇಬನ ಜೀವಿತ ನಮ್ಮದಾದರೆ ನಾವು ಉತ್ತಮವಾದಂಥ ಸೇವಕರಾಗ್ಬೋದು, ನಾಯಕರಾಗ್ಬೋದು. ನಾಯಕರಂತ ಹೇಳಿದ್ರೆ ಯಾವಾಗಲೂ ಬರೀ ನಾಟ್ ಓನ್ಲಿ ಗುಡ್ ಪಾರ್ಟ್ಸ್, ಇವನ್ ಇನ್ ಬ್ಯಾಡ್ ಪಾರ್ಟ್ಸ್. ಒಳ್ಳೆಯ ಸಮಯದಲ್ಲಿ ಮಾತ್ರ, ಕೆಟ್ಟ ಸಮಯದಲ್ಲೂ ಸಹ ದೇವರ ಸೇವೆ ಮಾಡಲಿಕ್ಕೆ ಮುಂದೆ ಹೋದರೆ ದೇವರು ನಮ್ಮನ್ನು ಉಪಯೋಗಿಸ್ತಾನೆ. ಆತ ಆ ಒಂದು ಉದ್ದೇಶ, ಒಂದೇ ಒಂದು ಒಳ್ಳೆಯ ಅಂಶ ಅಂತ ಹೇಳಿದ್ರೆ ನಾವು ದೇವರನ್ನು ಪೂರ್ಣ ಹೃದಯದಿಂದ ಸೇವಿಸಬೇಕು. ಅರ್ಧಂಬರ್ಧ ಮನಸ್ಸಿಂದ ಮಾಡಿದ್ರೆ ಸೇವೆ ನಡೀಲಿಕ್ಕೆ ಸಾಧ್ಯತೆ ಇಲ್ಲ, ಕೆಲಸನೂ ಆಗಲ್ಲ. ಈ ಕಾಲೇಬ್ನಲ್ಲಿ ಕಲಿಬೇಕಂದ್ರೆ ನಾವು ಸ್ವಾಮಿಯನ್ನು ಪೂರ್ಣದಿಂದ ಪ್ರೀತಿ ಮಾಡು. ಅದನ್ನೇ ಸ್ವಾಮಿ ಹೇಳ್ದ, ನಿನ್ನ ದೇವರ ದೇವನನ್ನು ಪೂರ್ಣದಿಂದ ಪ್ರೀತಿ ಮಾಡು, ನಿನ್ನ ನೆರೆಯನ್ನು ನಿನ್ನಂತೆಯೇ ಪ್ರೀತಿ ಮಾಡು. ಅದನ್ನು ಕಾಲೇಬ ಜೀವಿತದಲ್ಲಿ ಕಾಣ್ತೇವೆ. ಅದಕ್ಕೆ ದೇವರವನ್ನು ಆಶೀರ್ವಾದ ಮಾಡ್ದ. ವಂಡರ್ಫುಲ್. ಪಾಸ್ಟರ್ ಮುತ್ತು, ಉದಾಹರಣೆಯ ಒಂದು ಶಕ್ತಿ ಹೇಳಿ. ಉದಾಹರಣೆಯ ಶಕ್ತಿ ಏನು ಎಂಬುದಾಗಿ ನಾವಿಲ್ಲಿ ನೋಡೋದಾದರೆ, ಯೆಹೋಶುವನ ಪುಸ್ತಕ 15ನೇ ಅಧ್ಯಾಯ 16ರಿಂದ 19 ವಚನಗಳಲ್ಲಿ ಕಾಲೇಬನು ಒಂದು ಮಾತನ್ನು ಇಸ್ರೇಲ್ ಜನರಿಗೆ ಹೇಳ್ತಾನೆ. ಯಾರು ದೆಬೀರ್ ಎಂಬಂತಹ ಒಂದು ಊರನ್ನು ಜಯಿಸ್ತಾರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ನಾನು ಮದುವೆ ಮಾಡ್ತೇನೆ ಎಂಬುದಾಗಿ ಆತನು ಹೇಳ್ತಾನೆ. ಆ ಸಂದರ್ಭದಲ್ಲಿ ಏನಾಗುತ್ತೆ ಎಂಬುದಾಗಿ ನಾವಿಲ್ಲಿ ಗಮನಿಸೋಣ. 15ನೇ ಅಧ್ಯಾಯ ನಾನು 16ರಿಂದ 19 ವಾಕ್ಯಗಳನ್ನು ಓದ್ತೇನೆ. ಅನಂತರ ಅವನು ಹೊರಟು ಕಿರ್ಯತ್ ಸೇಫರ್ ಅನ್ನಿಸಿಕೊಂಡಿದ್ದಂತಹ ದೇಬೇರಿನ ನಿವಾಸಿಗಳೊಡನೆ ಯುದ್ಧ ಮಾಡಿದನು. ಅವನು ಕಿರ್ಯತ್ ಸೇಫರನ್ನು ಹಿಡಿದುಕೊಳ್ಳುವವನಿಗೆ ನನ್ನ ಮಗಳಾದ ಅಕ್ಷ ಎಂಬಾಕೆಯನ್ನು ಮದುವೆ ಮಾಡಿಕೊಡುತ್ತೇನೆ ಅಂದನು. ಕೆನಜನ ಮಗನು ಕಾಲೇಬನ ತಮ್ಮನೂ ಆದ ಒತ್ನಿಯೇಲನು ಅದನ್ನು ತೆಗೆದುಕೊಳ್ಳಲು ಅವನಿಗೆ ತನ್ನ ಮಗನಾದ ಅಕ್ಷ ಎಂಬಾಕೆಯನ್ನು ಮದುವೆ ಮಾಡಿಕೊಟ್ಟಳು. ಇಲ್ಲಿ ಆ ದೆಬೀರ್ ಎಂಬಂತಹ ಒಂದು ಸ್ಥಳವನ್ನು ಈ ಒತ್ನಿಯೇಲನು ಏನು ಮಾಡ್ತಾನಪ್ಪ ಅಂದರೆ ಜಯಿಸ್ತಾನೆ. ಈ ಸಂದರ್ಭದಲ್ಲಿ ಕಾಲೇಬನು ತನ್ನ ಮಾತಿನ ಮೇರೆಗೆ ತನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಾನೆ. ಅಷ್ಟೇ ಅಲ್ಲ, ಕೆಲವು ದಿವಸಗಳಾದ ಮೇಲೆ ಮತ್ತೆ ಆ ಮಗಳು ಬಂದು ಕಾಲೇಬನ ಬಳಿ ಮಾತನಾಡ್ತಾಳೆ. ಅಪ್ಪ, ನೀನು ನನಗೆ ಆಸ್ತಿಯನ್ನು ಕೊಟ್ಟಿದ್ದೀಯಾ, ಅದು ಬಂಜರು ಭೂಮಿ, ಅಷ್ಟೊಂದು ಚೆನ್ನಾಗಿಲ್ಲ ಆ ಭೂಮಿ, ಆದ್ದರಿಂದ ನನಗೇನು ಮಾಡು, ನೀರಿನ ಬುಗ್ಗೆಗಳುಳ್ಳಂತಹ ಈ ಭೂಭಾಗವನ್ನು ಕೊಡು ಎಂಬುದಾಗಿ ಆಕೆ ಒಂದು ಮನವಿಯನ್ನು ಮಾಡುವಾಗ ತಂದೆ ಏನು ಮಾಡ್ತಾನಪ್ಪ ಅಂತಂದರೆ ತನ್ನ ಮನವಿಯ ಮೇರೆಗೆ ಆ ಭೂಭಾಗವನ್ನು ಕೊಡ್ತಾನೆ. ಇದರಿಂದ ನಾವೇನು ಆತ್ಮೀಯ ಪಾಠವನ್ನು ಕಲಿಬೇಕು ಎಂಬುದಾಗಿ ನಾವಿಲ್ಲಿ ನೋಡೋದಾದರೆ, ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯವರು ಒಂದು ಉಪಮಾನವನ್ನು ಹೇಳ್ತಾರೆ. 1-5 ವಾಕ್ಯಗಳು ಬಹಳ ಸೊಗಸಾಗಿ ಹೇಳುತ್ತೆ. ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡುತ್ತಿರಬೇಕೆಂಬುದನ್ನು ಆತನು ಅವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದ. ಅವನು ದೇವರಿಗೆ ಹೆದರದೆ ಮನುಷ್ಯರನ್ನು ಲಕ್ಷ್ಯಕ್ಕೆ ತಂದುಕೊಂಡವನಲ್ಲ. ಅದೇ ಊರಿನಲ್ಲಿ ಒಬ್ಬ ವಿಧವೆ ಇದ್ದಳು. ಆಕೆಯು ಅವನ ಬಳಿಗೆ ಬಂದು ನ್ಯಾಯ ವಿಚಾರಣೆ ಮಾಡಿ ನನ್ನ ವಿರೋಧಿಯಿಂದ ನನ್ನನ್ನು ಬಿಡಿಸು ಎಂದು ಹೇಳುತ್ತಿದ್ದಳು. ಅವನು ಸ್ವಲ್ಪ ಕಾಲ ಮನಸ್ಸು ಕೊಡಲಿಲ್ಲ. ಆಮೇಲೆ ಅವನು, ನಾನು ದೇವರಿಗೆ ಹೆದರುವವನಲ್ಲ, ಮನುಷ್ಯರನ್ನು ಲಕ್ಷ್ಯ ಮಾಡುವವನಲ್ಲ, ಆದರೂ ಈ ವಿಧವೆ ನನ್ನನ್ನು ಕಾಡುತ್ತಾ ಬರುವುದರಿಂದ ಈಕೆಯ ನ್ಯಾಯವನ್ನು ನಾನು ವಿಚಾರಿಸಿ ತೀರ್ಮಾನ ಮಾಡ್ತೇನೆ ಎಂಬುದಾಗಿ ಅದನ್ನು ತೀರ್ಮಾನ ಮಾಡ್ತಾನೆ. ಇಲ್ಲಿ ದಿನೇ ದಿನೇ ಆಕೆ ಬಂದು ನಾನು ಕೇಳ್ತಿರೋದು ನನಗೆ ಇಷ್ಟ ಇಲ್ಲ, ಆದ್ದರಿಂದ ಆಕೆಗೆ ಏನು ಬೇಕೋ ಅದನ್ನು ನಾನು ಕೊಟ್ಟು ಕಳಿಸ್ಬಿಡೋಣ ಎಂಬುದಾಗಿ ನ್ಯಾಯವನ್ನು ವಿಚಾರಿಸಿ ಆಕೆಗೆ ಬೇಕಾದಂತಹ ನ್ಯಾಯವನ್ನು ಕೊಡಿಸಿ ಕಳಿಸ್ತಾನೆ. ಏನು ಇಲ್ಲಿ ಕಲಿಬೇಕಾದಂತಹ ಒಂದು ಅದ್ಭುತವಾದಂತಹ ಪಾಠ ಎಂಬುದಾಗಿ ನಾವು ನೋಡೋದಾದರೆ, ದೇವರನ್ನು ನಾವು ಬಿಡದೆ ಆತನನ್ನು ಹಿಡಿದು, ಸ್ವಾಮಿ ನೀನಲ್ಲದೆ ನನಗೆ ಬೇರೆ ಯಾರೂ ಇಲ್ಲ, ನೀನೇ ನನಗೆ ದಿಕ್ಕು, ನನಗೆ ಸಹಾಯ ಮಾಡು ಎಂಬುದಾಗಿ ನಾವು ದೇವರ ಮೇಲೆ ಆತುಕೊಂಡಾಗ ಆತನು
ನಮಗೆ ಒಳ್ಳೆಯದನ್ನು ಬಯಸ್ತಾನೆ. ಇವಾಗ ಒಳ್ಳೆಯ ತಂದೆ ತಾಯಿಗಳೇ ತನ್ನ ಮಕ್ಕಳಿಗೆ ಕಲ್ಲನ್ನು ಕೊಡೋದಿಲ್ಲ ತಿನ್ನಲಿಕ್ಕೆ, ಹಾವನ್ನು ಕೊಡೋದಿಲ್ಲ ತಿನ್ನೋಕ್ಕೆ. ಆದ್ದರಿಂದ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟಿರೋದರಿಂದ ನಾವು ಆತನ ಮೇಲೆ ಆತುಕೊಂಡಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ, ತನ್ನ ಮಕ್ಕಳಿಗೆ ಬೇಕಾದಂತಹ ಸಹಾಯವನ್ನು ಮಾಡುವಂಥವನಾಗಿದ್ದಾನೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ, ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಒಂದು ಉನ್ನತವಾಗಿರ್ತಕ್ಕಂಥ ನಾಯಕನ ಬಗ್ಗೆ, ಅದು ತುಂಬಾ ದೀನತೆ ಉಳ್ಳ ಒಂದು ನಾಯಕನ ಬಗ್ಗೆ ಮಾತನಾಡಿದೆ. ಅದು ಯಾರು ಪಾಸ್ಟರ್ ರಾಜದಾಸ್? ಇಲ್ಲಿ ದೀನನಾದ ನಾಯಕ ಅಂತ ಹೇಳಿದ್ರೆ ಇಲ್ಲಿ ಕಾಲೇಬ್ ಮತ್ತು ಯೇಸು ಇಬ್ಬರ ಬಗ್ಗೆನೂ ಹೇಳ್ತಾ ಇದೆ. ಇಬ್ಬರು ನಾಯಕರೇ. ಆದರೆ ಸ್ವಾಮಿ ಯೆಹೋಶುವನ್ನ ಆರಿಸ್ಕೊಂಡ ಇಲ್ಲಿ ಏನಕ್ಕೆ? ಅವ್ರನ್ನ ನಡೆಸಲಿಕ್ಕೆ. ಆದರೆ ಆ ನಾಯಕತ್ವದ ಗುಣ ಕೇಲವಲ್ಲೂ ಕಾಣ್ತೇವೆ. ನಮ್ಮ ಸತ್ಯವೇದಗಳನ್ನು ಯೆಹೋಶುವನ ಪುಸ್ತಕ 19ನೇ ಅಧ್ಯಾಯದಲ್ಲಿ ಓದ್ತೇವೆ. 49ರಿಂದ 51 ವಚನಗಳಲ್ಲಿ, ಇಸ್ರೇಲರು ದೇಶವನ್ನು ಮೇರೆಗಳ ಪ್ರಕಾರ ತಮ್ಮೊಳಗೆ ಹಂಚಿಕೊಂಡ ಮೇಲೆ ನೂನನ ಮಗನಾದ ಯೆಹೋಶುವನಿಗೂ ತಮ್ಮದರಲ್ಲಿ ಪಾಲು ಕೊಟ್ಟರು. ಅವನು ತನಗೋಸ್ಕರ ಇಫ್ರೇಮರ ಪರ್ವತ ಪ್ರದೇಶದಲ್ಲಿರುವ ತಿಮ್ನಾತ್ ಸೆರಹ ಎಂಬ ಪಟ್ಟಣವನ್ನು ಕೇಳಿಕೊಳ್ಳಲು ಅವರು ಯೆಹೋವನ ಆಜ್ಞೆಯಂತೆ ಅದನ್ನು ಅವನಿಗೆ ಕೊಟ್ಟುಬಿಟ್ಟರು. ಅವನು ಅದನ್ನು ಕಟ್ಟಿಕೊಂಡು ಅದರಲ್ಲಿ ವಾಸವಾಗಿದ್ದನು. ಮಹಾಯಾಜಕ ಎಲೆಯಾಜರನು ನೂನನ ಮಗನಾದ ಯೆಹೋಶುವನು. ಇಸ್ರೇಲ್ ಕುಲ ಪ್ರಧಾನರು ಶಿಲೋವಿನಿದ್ದ ದೇವದರ್ಶನ ಗುಡಾರದ ಬಾಗಿಲಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ಚೀಟಿ ಹಾಕಿ ಹಂಚಿಕೊಟ್ಟ ಪ್ರಾಂತ್ಯಗಳು ಇವೆ. ಹೀಗೆ ದೇಶ ವಿಭಾಗ ಕಾರ್ಯವು ಪೂರೈಸಿ. ಅಂದರೆ ಎಲ್ರಿಗೂ ಹಂಚಿದ ಮೇಲೆ ಸಹಜವಾಗಿ ನಾಯಕರು ಪ್ರಥಮ ಲಯನ್ ಶೇರ್ ಅಂತ ಹೇಳ್ತಾರೆ. ಮೊದಲನೇ ಭಾಗ ಅವರೇ ತಗೊಳ್ತಾರೆ ಊರಿಗೆ ದೊಡ್ಡವರಾದರೆ. ಆದರೆ ಇಲ್ಲಿ ನಾವು ಕಾಣ್ತೇವೆ ಎಲ್ರಿಗೂ ಹಂಚಿದ ಮೇಲೆ ಕೊನೆಯಲ್ಲಿ ಆತನು ವಿಭಾಗವನ್ನು, ತನ್ನಗೆ ಬರಬೇಕಾದ ಸ್ವಾಸ್ಥ್ಯವನ್ನು ಪಡಿತಾನೆ. ಇದು ತನ್ನ ದೀನತೆಯನ್ನು ತೋರಿಸುತ್ತೆ. ನಾಯಕನಾಗಿ ನಾನು ತನ್ನ ದರ್ಪವನ್ನು ತೋರಿಸಲಿಲ್ಲ, ನನಗೆ ಪ್ರಥಮ ಸ್ಥಾನ ಕೊಡಬೇಕಂತ ಹೇಳಲಿಲ್ಲ. ಆದರೆ ಕೊನೆ ವಿಭಾಗ ಹಂಚುವಾಗ ಕೊನೆಯದಲ್ಲಿ ಆತನ ತನ್ನ ಸ್ವಾಸ್ಥ್ಯವನ್ನು ಬಯಸ್ತಾನೆ. ಇದರಲ್ಲಿ ಏನು ಕಾಣ್ತೇವೆ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ನಾವು ಮುಂದಾಗಬಾರ್ದು. ನಾನು ಇದು ನಿಸ್ವಾರ್ಥವಾದಂಥ ನಾಯಕತ್ವ ಈತನಲ್ಲಿ ಕಾಣ್ತೇವೆ. ಆತನು ದೀನನಾಗಿದ್ದ, ನಂಬಿಗಸ್ತನಾಗಿದ್ದ, ನಿಸ್ವಾರ್ಥನಾಗಿದ್ದ. ಅದಕ್ಕೇ ಆತನು ಈಸ್ ಎ ಹಂಬಲ್ ಹೀರೋ ಅಂತ ಹೇಳ್ತಾರೆ. ಯಾಕೋ ಇದು ಹೇಳಬೇಕು ಅನಿಸ್ತದೆ. ಎಲ್ಲ ಸಂಸ್ಥೆ ಅಥವಾ ಎಲ್ಲ ಸಭೆಗಳ ಎಲ್ಲ ಒಂದು ಗುಂಪುಗಳ ನಾಯಕಗಳನ್ನು ನೋಡಿದಾಗ ಅವರು ಮೊದಲನೇ ಸ್ಥಾನವನ್ನು ಪಡಿತಾರೆ, ಮೊದಲನೇ ಮರ್ಯಾದೆಯನ್ನು ಪಡಿತಾರೆ, ಮೊದಲನೇ ಕುರ್ಚಿಯನ್ನು ಹಾಕೊಳ್ತಾರೆ. ಎಲ್ಲೋ ಒಂದು ಕಡೆ ಇದು ತುಂಬ ನಾವು ಗಂಭೀರವಾಗಿ ತೆಗೆದುಕೋಬೇಕಾಗಿದೆ. ಏನಂತೀರಾ ಫಸ್ಟ್ ರಾಜದಾಸ್? ಇದು ನಮಗೆ ಆದರ್ಶ. ಇದು ಈ ರೀತಿ ನಾವು ಜೀವಿಸಿದ್ರೆ ನಮ್ಮ ಸಭೆಗಳು, ನಮ್ಮ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಕೇಲೇಬ ಮೊದಲಿಂದ ತಗೊಂಡ್ರು, ಯೆಹೋಶುವ ಕೊನೆಯಲ್ಲಿ ತಗೊಳ್ತಾನೆ. ದೋ ಈ ವಾಸ್ ಎ ಲೀಡರ್. ಅದಕ್ಕೇ ಈಸ್ ಕಾಲ್ಡ್ ಎ ಹಂಬಲ್ ಹೀರೋ ಅಂತೇಳಿ. ನಮ್ಮ ನಾಯಕರಿಗೆ, ನಮ್ಮ ವೀಕ್ಷಕರಿಗೆ ಕಲಿಬೇಕಾದ ಪಾಠ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಬಿ ದ ಬೆಸ್ಟ್, ಬಿ ದ ಲಾಸ್ಟ್. ರತನ್ ಟಾಟಾ ಅವರ ಎಂಪ್ಲಾಯೀಸ್ ಜೊತೆ ಎಲ್ಲ ನಿಂತ್ಕೊಂಡು 4 ರೋ ರತನ್ ಟಾಟಾ ನೆಲ್ಟ್ ಡೌನ್ ಬಿಫೋರ್ in the first row of this thing and all the officers stood in the back. ಅದು ಒಂದು ತುಂಬ ವೈರಲ್ ಆಗಿತ್ತು ಆ ಫೋಟೋ. ಲಾಟ್ ಆಫ್ ಥಿಂಗ್ಸ್ ಟು ಲರ್ನ್ ಫ್ರಮ್ ಪೀಪಲ್ ಲೈಕ್ ದೆಮ್. ಇದು ನಾಯಕತ್ವಕ್ಕೆ ಅಂಥ ದೀನತೆ ಬರೋದು ಭಾಳ ರೇರ್. ಗರ್ವ ಬರ್ತದೆ, ಅಹಂಕಾರ ಬರುತ್ತೆ, ಹಾಂಭಾವ ಬರುತ್ತೆ. ಆದರೆ ಈ ಯೆಹೋಶುವನಲ್ಲಿ ಆ ದೀನತೆ ಇತ್ತು. ಅದಕ್ಕೆ ದೇವರು ಅವನ್ನ ಆರಿಸ್ಕೊಂಡ. ಯಾಕಂದರೆ ಆತನ ಗುರು ಯಾರಾಗಿದ್ರು? ಮೋಶೆ ಆಗಿದ್ದ. ಮೋಶೆ ವಾಸ್ ದ ಮೀಕೆಸ್ಟ್ ಮ್ಯಾನ್ ಅಂತ ಹೇಳುತ್ತೆ. ಸಾತ್ವಿಕನಲ್ಲಿ ಅಂಥ ಮನುಷ್ಯ ಯಾರೂ ಇಲ್ಲ. ಈಗ ಅಂಥ ಗುರುವಿನ ಶಿಷ್ಯ ಆತನು ಸಹ ಸಾತ್ವಿಕನಾಗಿದ್ದ. ಸೊ ಈಗ ನಾವು ಒಂದು ವಿಧದಲ್ಲಿ ನಾವು ನೋಡೋದಾದರೆ, ಈಗ ನಮ್ಗಾದ್ಮೇಲೆ ಒಂದು ಪೀಳಿಗೆ ಬರುತ್ತೆ, ಅವ್ರಿಗೆ ಆ್ಯಟಿಟ್ಯೂಡ್ ಜಾಸ್ತಿ ಇದೆ ಅಂದರೆ ಐ ಆಮ್ ಶೂರ್ ಇಟ್ ಇಸ್ ಬಿಕಾಸ್ ಆಫ್ ಅವರ್ ಆ್ಯಟಿಟ್ಯೂಡ್. ಏನು ಫಸ್ಟ್ ಪರ್ಸನ್ ಈಗ ಲಾಸ್ಟ್ ಪಾಠದಲ್ಲಿ ಓದ್ತೀವಿ ನಾವು ಮಾದರಿ ಆಗಿರಬೇಕು ಅಂತ. ಸಪೋಸ್ ಅವರ್ ನೆಕ್ಸ್ಟ್ ಜನರೇಷನ್ ಆಲ್ಸೋ ಇಸ್ ಲೈಕ್ ಹ್ಯಾವಿಂಗ್ ಸೋ ಮಚ್ ಆ್ಯಟಿಟ್ಯೂಡ್, ಇಟ್ಸ್ ಬಿಕಾಸ್ ಆಫ್ ಅವರ್ ಆ್ಯಟಿಟ್ಯೂಡ್. ಏನಂತೀರಾ? ಖಂಡಿತವಾಗಿ. ಆದರೆ ಹೇಳ್ಬೇಕಾದ್ರೆ ಎಕ್ಸಾಂಪಲ್ಸ್, ಈಗ ಮುಂದೆ ನಾವು ಅದು ನೋಡ್ಲಿಕ್ಕೆ ಹೋಗ್ತೇವೆ. ಯು ಲರ್ನ್ ಬೈ ಎಕ್ಸಾಂಪಲ್ಸ್, ಮಾದರಿ ಹೇಗಿರ್ತದೆ ಎಂಬುದು. ಎಕ್ಸಲೆಂಟ್. ಖಂಡಿತವಾಗ್ಲೂ ಗುರುವಾರದ ಪಾಠಕ್ಕೆ ಹೋಗೋಣ. ಫಸ್ಟ್ ಪ್ರಸನ್ನ, ಗುರುವಾರದ ಪಾಠದಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಏನಪ್ಪ ಅಂದರೆ ಬದಲಾವಣೆಯ ಚಿಂತನೆ. ಈಗ ನಾವು ಮಾತಾಡ್ತಾ ಇದ್ದು
ನಮ್ಮಿಂದ ನಮ್ಮ ಮಕ್ಕಳು, ನಮ್ಮ ಪೀಳಿಗೆಗಳು ಕಲಿತಾರೆ ಎಂಬುದಾಗಿ. ಹಾಗೆಯೇ ನಾವು ಈ ದೊಡ್ಡ ನಾಯಕರುಗಳಾದಂಥ ಯೆಹೋಶುವ ಮತ್ತು ಕ್ಯಾಲೆಬರು ಯಾವ ರೀತಿಯಲ್ಲಿ ನಂಬಿಕೆಯ ವೀರರಾಗಿದ್ದರು ಎಂಬುದರಲ್ಲಿ ಅವರ ಮೂಲಕವಾಗಿ ನಾವು ಕಲೀಲಿಕ್ಕೆ ಹೋಗ್ತೇವೆ. ಅವರ ಕಲಿಕೆಯಲ್ಲಿ ನಾವು ಕಂಡುಕೊಳ್ಬೇಕಾದದ್ದೇನೆಂದರೆ, ಅಂತ್ಯವಾಗಿ ನಮಗೆ ನಿಜವಾದ ನಾಯಕ, ನಿಜವಾದ ಮಾದರಿ ಯಾರು ಅಂದರೆ ಯೇಸು ಕ್ರಿಸ್ತನು. ಇಬ್ರಿಯರು ಬರೆದ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸುವಾಗ ಹೇಳುವಂಥದ್ದಾಗಿದೆ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಓಡೋಣ. ಸೊ ನಮ್ಮ ನಂಬಿಕೆಗೆ ಆಧಾರನು, ಮೂಲನು ಎಲ್ಲವೂ ಯೇಸು ಸ್ವಾಮಿ ಇದ್ದಾನೆ. ಇಲ್ಲಿ ಒಬ್ಬ ನರವಿಜ್ಞಾನಿ ಮಾರ್ಕೋ ಲಕೋಬೋನಿ ಎಂಬತಕ್ಕಂಥವರು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಿಂದ ಒಂದು ಸಂಶೋಧನೆಯನ್ನು ಮಾಡ್ತಾರೆ. ಆ ಸಂಶೋಧನೆ ಏನಂದರೆ ಕನ್ನಡಿಯ ನರಕೋಶಗಳು. ಇಲ್ಲಿ ಸಣ್ಣ ಸಣ್ಣ ಅಂಶಗಳನ್ನು ಆತನು ಜೋಡಣೆ ಮಾಡಿ ಆ ಕನ್ನಡಿ ನೋಡಿದ ತಕ್ಷಣ ಇವ್ನು ನಗ್ತಾ ಇದ್ರೆ ಅದು ನಗ್ತಾ ಇರ್ತದೆ. ಯಾವ ರೀತಿಯಲ್ಲಿ ನಾನು ಒಪ್ಕೊಳ್ಬೇಕು, ಯಾವ ರೀತಿಯಲ್ಲಿ ನಾನು ಮಾಡಬೇಕು ಅಂದರೆ ಇಮಿಟೇಷನ್ಸ್ ಎಂಬುದಾಗಿ ಹೇಳ್ತೇವೆ, ಅನುಕರಿಸೋದು, ಅನುಕರಣೆ. ನಾವೇನೇ ಮಾಡಿದ್ರೂ ಅದನ್ನು ಮಾಡ್ತಾರೆ ಎಂಬುದಾಗಿ. ಅದೇ ರೀತಿಯಲ್ಲಿ ನಾವು ಮಾಡೋದನ್ನು ನಮ್ಮ ಮಕ್ಕಳು ಅನುಕರಿಸುತ್ತಾರೆ. ಶ್ರೀಮತಿ ವೈಟಮ್ನವ್ರು ಹೇಳ್ತಾರೆ ಒಂದು ಪುಸ್ತಕದಲ್ಲಿ, ಬೈ ಬಿಹೋಲ್ಡಿಂಗ್ ವಿ ಬಿಕಮ್ ಚೇಂಜ್ಡ್ ಅಂತ. ಅಂದರೆ ಯೇಸು ಸ್ವಾಮಿಯನ್ನು ದೃಷ್ಟಿಷ್ಟು ನೋಡುವಾಗ ನಾವು ಬದಲಾವಣೆ ಕಂಡುಕೊಳ್ತೇವೆ. ನೋಡಲೇ ಇಲ್ಲ ಅಂದರೆ ಬದಲಾವಣೆ ಆಗೋದಿಲ್ಲ. ಈ ಪಾಠಗಳನ್ನು ಕಲಿತಾ ಇದ್ದೇವೆ, ಇವುಗಳನ್ನು ನೋಡಿ ಇವುಗಳನ್ನು ತಿಳಿದುಕೊಂಡು ನಾವು ಬದಲಾಗಿಲ್ಲ ಅಂದರೆ ನಾವು ಯಾವತ್ತೂ ಸಹ ಯೆಹೋಶುವ ಕಾಲೇಬರಂತೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ವಚನವನ್ನು ಹೊಸ ಒಡಂಬಡಿಕೆಯಲ್ಲಿ ರೋಮ ಬರೆದವರ ಪತ್ರಿಕೆ 12ನೇ ಅಧ್ಯಾಯ 1 ಮತ್ತು 2. ದೇವರ ವಾಕ್ಯ ಈ ರೀತಿ ಹೇಳುವಂಥದ್ದಾಗಿದೆ, ಆದುದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇಲ್ಲಿ ನೋಡಿ, ಎರಡು ವ್ಯತ್ಯಾಸವಾದಂಥ ಒಂದು ಜೀವಿತ. ನಮ್ಮ ಜೀವಿತವನ್ನು ಯಜ್ಞಗಳಾಗಿ, ಜೀವಿಸುವ ಯಜ್ಞಗಳಾಗಿ ಕೊಡಬಹುದು, ಇಲ್ಲ ಅಂದರೆ ಸತ್ತವರಾಗಿ ನಾವು ಜೀವಿಸ್ತಾ ಇರ್ಬೋದು. ಅದು ನಮ್ಮ ಕೈಲಿದೆ. ಈಗಾಗಲೇ ನಾವು ಆಯ್ಕೆಯ ಬಗ್ಗೆ ಕಲಿತುಕೊಂಡಿದ್ದೇವೆ. ಪೌಲನು ಬಹಳ ಒಳ್ಳೆಯ ರೀತಿಯಲ್ಲಿ ಒಂದು ಸಾರಾಂಶವನ್ನು ತಿಳಿಸುವಂತನಾಗಿದ್ದೇನೆ. ನಮ್ಮ ಜೀವಿತವು ನಿಜವಾದ ರೂಪವನ್ನು ಪಡೆಯಬೇಕಾದರೆ ನಾವು ಕ್ರಿಸ್ತನನ್ನು ದೃಷ್ಟಿಯಿಟ್ಟು ನೋಡಬೇಕು. ಹಾಗೆ ನೋಡುವಾಗ ನಾವು ನಮ್ಮ ಚಿಂತನೆಗಳು ಬದಲಾವಣೆ ಆಗ್ತದೆ, ನಮ್ಮ ನಡವಳಿಕೆ ಬದಲಾವಣೆ ಆಗ್ತದೆ, ನಮ್ಮ ಮಾತುಗಳ ಬದಲಾವಣೆ ಆಗ್ತದೆ. ಇವತ್ತು ಬದಲಾವಣೆ ಯಾಕೆ ಬರ್ತಾ ಇಲ್ಲ ಅಂದರೆ, ನಾವು ದೇವರನ್ನು ನೋಡುವುದನ್ನು ಬಿಟ್ಟು, ಯೇಸು ಸ್ವಾಮಿಯನ್ನು ನೋಡುವುದನ್ನು ಬಿಟ್ಟು ಮನುಷ್ಯರನ್ನು ನೋಡ್ತಾ ಇದ್ದೇವೆ. ಯಾವನು ಮನುಷ್ಯರನ್ನು ನೋಡ್ತಾನೆ ಅವನಲ್ಲಿ ದುಷ್ಪರಿಣಾಮವಾದಂಥ ಬದಲಾವಣೆ ಆಗ್ತದೆ. ಆದರೆ ಯಾರು ಕ್ರಿಸ್ತನನ್ನು ನೋಡ್ತಾರೆ ಅವನಿಗೆ ಒಳ್ಳೆಯ ಆತ್ಮಿಕವಾದ ಬದಲಾವಣೆಯನ್ನು ಕಂಡುಕೊಳ್ತೇವೆ. ವಂಡರ್ಫುಲ್. ಖಂಡಿತವಾಗ್ಲೂ ದೇವರು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಪಾಠದಲ್ಲಿ ನಡೆಸಿದ್ದಾನೆ. ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಸತ್ಯವೇದವನ್ನು ಓದಿರಿ. ಈ ಒಂದು ಪುಸ್ತಕ, ಯೆಹೋಶುವನ ಪುಸ್ತಕ, ನಮ್ಮೆಲ್ಲರಿಗೂ ಒಂದು ಮಾದರಿಯ ಪುಸ್ತಕವಾಗಿದೆ. ನಾಯಕರುಗಳು ಇದನ್ನು ಓದಬೇಕು. ಎಲ್ಲರೂ ಯಾವ ರೀತಿ ದೀನತೆಯಲ್ಲಿ ಬಾಳಬೇಕು ಎಂಬತಕ್ಕಂಥ ವಿಷಯವನ್ನು ಅದ್ಭುತವಾಗಿ ಬರೆದಿದ್ದಾನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ.